ಬೆಳಗಾವಿಯ ಚಳಿಗಾಲದ ಅಧಿವೇಶನಕ್ಕೆ ಅಧಿಕೃತ ತೆರೆ ಬಿದ್ದಿದೆ. ಇದೇ ಹೊತ್ತಲ್ಲೇ ರಾಜ್ಯದ ಜನರಿಗೆ ಸಿಎಂ ಸಿದ್ದರಾಮಯ್ಯ ಬಂಪರ್ ಗಿಫ್ಟ್ ಕೊಟ್ಟಿದ್ದಾರೆ. ಹಾಗಾದ್ರೆ ಏನದು ಬಂಪರ್ ಘೋಷಣೆ? ನೋಡೋಣ ಸಾಧನಾ ಸಂಘರ್ಷ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸಿಎಂ ಸಿದ್ದರಾಮಯ್ಯ ಸಹಕಾರಿ ಬ್ಯಾಂಕ್ಗಳ ಸಾಲಕ್ಕೆ ಬಡ್ಡಿ ಮನ್ನಾ ಘೋಷಿಸಿದ್ರು. ಸಹಕಾರಿ ಬ್ಯಾಂಕ್ನಲ್ಲಿ ಅವಧಿಯೊಳಗೆ ಸಾಲ ಮರುಪಾವತಿಸಿದ್ರೆ ಬಡ್ಡಿ ಮನ್ನಾ ಅಂತಂದ್ರು. ಬಡ್ಡಿ ಮನ್ನಾ ಘೋಷಿಸಿದ ಸಿಎಂಗೆ ಬಿಜೆಪಿ ಶಾಸಕ ಎಸ್ಟಿ ಸೋಮಶೇಖರ್ ಅಭಿನಂದನೆ ಸಲ್ಲಿಸಿದ್ರು. ಬ್ಯಾಂಕ್ಗಳಿರುವ ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಸಾಲದ ಅಸಲನ್ನು ಕಟ್ಟಿದರೆ ಸಂಪೂರ್ಣ ಬಡ್ಡಿಯನ್ನು ಮನ್ನಾ ಮಾಡಲಾಗುವುದು. ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಗುಡುಗಿದ್ರು. ಸರ್ಕಾರ ಘೋಷಿಸಿರುವ ಯಾವುದಕ್ಕೂ ಆರ್ಥಿಕ ಬೆಂಬಲವೇ ಇಲ್ಲ. ಸಿಎಂ ಸಿದ್ದರಾಮಯ್ಯನವರು 2 ಲಕ್ಷದವರೆಗೆ ರೈತರ ಸಾಲ ಮನ್ನಾ ಮಾಡಬೇಕು. ಉತ್ತರ ಕರ್ನಾಟಕದ ರೈತರಿಗೆ ಎಕರೆಗೆ 25,000 ಪರಿಹಾರ ಕೊಡಬೇಕು ಅಂತ ಆಗ್ರಹಿಸಿದ್ರು. ರೈತರ ಸಾಲ 2 ಲಕ್ಷದವರೆಗೂ ರೈತರ ಸಾಲ ಮನ್ನಾ ಮಾಡಬೇಕು ಮತ್ತು ಬರದಲ್ಲಿ ಹೆಚ್ಚು ತಾಲೂಕುಗಳು ಉತ್ತರ ಕರ್ನಾಟಕದ ತಾಲೂಕುಗಳಿದೆ. ಎಕರೆಗೆ 25,000 ರೂಪಾಯಿ ಕೊಡಬೇಕು ಅನ್ನೋ ಒಂದು ಮಾತನ್ನ ನಾವು ಈಗಾಗಲೇ ಹೇಳಿದ್ದೀವಿ. ಸಾಲ ಮನ್ನಾ ಮಾಡುವ ವಿಪಕ್ಷಗಳ ಒತ್ತಾಯದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ರು. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪರ ಮಾತುಗಳನ್ನ ನೆನಪಿಸಿದ್ರು. ಹಿಂದೊಮ್ಮೆ ಸಾಲ ಮನ್ನಾ ಮಾಡಿ ಎಂದಿದ್ದಕ್ಕೆ ನಾವೇನು ಪ್ರಿಂಟಿಂಗ್ ಮಷೀನ್ ಇಟ್ಟಿದ್ದೀವಾ ಅಂತ ಯಡಿಯೂರಪ್ಪ ಹೇಳಿದ್ರು ಅಂತ ಸಿದ್ದರಾಮಯ್ಯ ಟಾಂಗ್ ಕೊಟ್ರು. ಯಡಿಯೂರಪ್ಪನವರು ಏನ್ ಹೇಳಿದ್ದಾರೆ ಗೊತ್ತಾ? ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಎಲ್ಲಿಂದ ತರಲಿ ದುಡ್ಡು? ಹಿಂದುಳಿದ ತಾಲೂಕುಗಳ ಅಭಿವೃದ್ಧಿ ಅಧ್ಯಯನಕ್ಕೆ ಸಮಿತಿ ರಚಿಸುವುದಾಗಿ ಸಿಎಂ ಸಿದ್ದರಾಮಯ್ಯ ಘೋಷಿಸಿದ್ರು. ನಂಜುಂಡಪ್ಪ ವರದಿಯ ಅನುಷ್ಠಾನ ಹಾಗೂ ಅದರ ಫಲಶ್ರುತಿ ಅಧ್ಯಯನ ಮಾಡಲು ನುರಿತ ಅರ್ಥಶಾಸ್ತ್ರಜ್ಞರೊಬ್ಬರ ಅಧ್ಯಕ್ಷತೆಯಲ್ಲಿ ಉನ್ನತಾಧಿಕಾರ ಸಮಿತಿ ರಚನೆ ಮಾಡ್ತೀವಿ ಅಂದ್ರು. ಹೈಪವರ್ ಕಮಿಟಿಯನ್ನ ಅರ್ಥಶಾಸ್ತ್ರಜ್ಞರ ಅಧ್ಯಕ್ಷತೆಯಲ್ಲಿ ರಚನೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇನೆ. ಇದಕ್ಕೆ ಒಪ್ಪಿಗೆ ಇದೆಯಲ್ಲ ನಿಮ್ದು? ಅಲ್ಲ, ನೀವು ಒಪ್ಪಿಗೆ ಇದೆಯಾ ಹೇಳಿಯಪ್ಪ. ನೀವು ಹೇಳಿದ್ರೆ ಆಗೋಯ್ತು. ಉತ್ತರ ಕರ್ನಾಟಕದ ಕುರಿತು ಉತ್ತರಿಸುವ ವೇಳೆ ಸಿಎಂ ಸಿದ್ದರಾಮಯ್ಯ ಶಾಸಕ ಯತ್ನಾಳ್ರನ್ನ ಹೊಗಳಿದ್ರು. ಯತ್ನಾಳ್ ಪೆದ್ದ ಜಾಣರು, ಎಲ್ಲವೂ ಗೊತ್ತಿದ್ದು ಗೊತ್ತಿಲ್ಲದಂತೆಯೇ ಇರುತ್ತಾರೆ. ಅದಕ್ಕೆ ನಾನು ಅವರಿಗೆ ಕ್ರಿಟಿಕಲ್ ಇನ್ಸೈಡರ್ ಅಂತೀನಿ ಅಂತಂದ್ರು. ಈ ಯತ್ನಾಳ್ ಇದಾರಲ್ಲ, ಪೆದ್ದ ಜಾಣ, ಎಲ್ಲ ಗೊತ್ತಿರ್ತದೆ, ಗೊತ್ತಿದೆ ತರ ನಟನೆ ಮಾಡೋದು. ಅದಕ್ಕೆ ಅದನ್ನ ಪೆದ್ದ ಜಾಣರು ಅಂತ ಕರೀತಾರೆ. ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಮಂಡಳಿಯಂತೆ ಕಿತ್ತೂರು ಕರ್ನಾಟಕದ ಅಭಿವೃದ್ಧಿ ಮಂಡಳಿ ಮಾಡಿ ಅಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಒತ್ತಾಯಿಸಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ ಸಿಎಂ ಸಿದ್ದರಾಮಯ್ಯ, ನಿಮ್ಮ ಹಿಂದಿನ ಸರ್ಕಾರದಲ್ಲಿ ಇದರ ಬಗ್ಗೆ ಕೇಳಿದ್ರ ಅಂತ ಯತ್ನಾಳ್ ಕಾಲೆಳೆದ್ರು. ಸರ್, ಈಗ ಹೆಂಗ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಹಂಗ ನಮ್ದು ಕಿತ್ತೂರು ಕರ್ನಾಟಕ ಒಂದು ಅಭಿವೃದ್ಧಿ ಮಂಡಳಿ ಮಾಡ್ತಾರೆ. ಹಿಂದಿನ ಸರ್ಕಾರಕ್ಕೆ ಹೇಳಿದ್ರ ಇದನ್ನ, ಅಥವಾ ನಿಮ್ ಮಾತು ಕೇಳಲಿಲ್ವಾ? ಕೇಳಲಿಲ್ಲ ಬಿಡಿ ಅಂತ. ಸಿಎಂ ಸಿದ್ದರಾಮಯ್ಯ ಮೇಕೆದಾಟು ವಿಚಾರ ಪ್ರಸ್ತಾಪಿಸುತ್ತಿದ್ದಂತೆ ಸದನದಲ್ಲಿ ಕೋಲಾಹಲ ಉಂಟಾಯಿತು. ತಮಿಳುನಾಡಿನವರು ನಿಮ್ಮ ಫ್ರೆಂಡ್ಸ್ ಅಲ್ವಾ ಅಂತ ಆರ್ ಅಶೋಕ್ ಕುಹುಕವಾಡಿದ್ರು. ಗೋವಾದವರು ನಿಮ್ಮ ಫ್ರೆಂಡ್ಸ್ ಅಲ್ವಾ ಅಂತ ಸಿಎಂ ತಿರುಗೇಟು ಕೊಟ್ರು. ನುಡಿದಂತೆ ನಡೆದಿದ್ದೇವೆ ಅಂತ ಸಿಎಂ ಸಿದ್ದರಾಮಯ್ಯ ಪುನರುಚ್ಚರಿಸಿದ್ರು. ನಮ್ಮ ಸರ್ಕಾರದ ಮೇಲೆ ಸಂಶಯ ಬೇಡ, ನುಡಿದಂತೆ ನಡೆಯುತ್ತೇವೆ, ಸಮಗ್ರ ಕರ್ನಾಟಕದ ಅಭಿವೃದ್ಧಿಗೆ ನಾವು ಬದ್ಧ ಅಂತಂದ್ರು. ನುಡಿದಂತೆ ನಡೀತೇವೆ, ನಡೆದಿದ್ದೇವೆ, ಮುಂದೆನೂ ನಡೀತೇವೆ. ವಿಪಕ್ಷ ಬಿಜೆಪಿ ಧರಣಿ ನಡುವೆಯೇ ಕಲಾಪವನ್ನ ಅನಿರ್ದಿಷ್ಟಾವಧಿಗೆ ಮುಂದೂಡಲಾಯಿತು. ಮುಂದೂಡಿಕೆ ಬಳಿಕ ಬಿಜೆಪಿ ಶಾಸಕರು ಧಿಕ್ಕಾರ ಕೂಗುತ್ತಾ ಹೊರಬಂದ್ರು. ಈ ವೇಳೆ ವಿಪಕ್ಷ ನಾಯಕ ಆರ್ ಅಶೋಕ್ ಬಿಜೆಪಿ ಸದಸ್ಯರನ್ನ ಸದನದ ಬಾವಿಗೆ ಕರೆದ್ರು. ಕುರ್ಚಿಯಲ್ಲೇ ಕುಳಿತಿದ್ದ ಎಸ್ಟಿ ಸೋಮಶೇಖರ್ ವಿರುದ್ಧ ಗರಂ ಆದ್ರು. ಇತ್ತ ಉತ್ತರ ಪ್ರದೇಶ ಮೂಲದ ಸಾಗರ್ ಶರ್ಮಾ ಬರೆದಿರೋ ಡೈರಿ ಈ ಪ್ರಕರಣದ ಎಳೆಗಳನ್ನ ಒಂದೊಂದಾಗಿ ಬಿಚ್ಚಿಡ್ತಾ ಇದೆ. ಈ ಸುದ್ದಿಗಳನ್ನು ನೋಡೋಣ ಆಟೋ ಚಾಲಕನ ಡೈರಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಪೊಲೀಸರು ಆರೋಪಿ ಮನೋರಂಜನ್ ಕೊಠಡಿಗೆ ಬೀಗ ಹಾಕಿದ್ದಾರೆ. ಕೇಂದ್ರ ಗುಪ್ತಚರ ಇಲಾಖೆ ಅಧಿಕಾರಿಗಳು ಮೈಸೂರಿನ ವಿಜಯನಗರದಲ್ಲಿರುವ ನಿವಾಸದಲ್ಲಿ ಮಾಹಿತಿ ಸಂಗ್ರಹಿಸಿದ್ರು. ಕೇಂದ್ರದ ಅಧಿಕಾರಿಗಳು ಮತ್ತೆ ಬರುವುದಾಗಿ ಕುಟುಂಬಸ್ಥರಿಗೆ ತಿಳಿಸಿ ಹೊರಟು ಹೋದ್ರು. ಮನೋರಂಜನ್ ಹಣ ವರ್ಗಾವಣೆಯ ಬಗ್ಗೆಯೂ ಮಾಹಿತಿ ಸಂಗ್ರಹಿಸಲಾಗುತ್ತಿದೆ. ಹೊಸ ಸಂಸತ್ತಿನ ಭದ್ರತೆಯನ್ನ ಭೇದಿಸಿ ದೇಶವನ್ನೇ ಬೆಚ್ಚಿ ಬೀಳಿಸಿದ್ದ ಸಾಗರ್ ಶರ್ಮಾ ಬಗ್ಗೆ ಹಲವು ಮಾಹಿತಿ ಬಹಿರಂಗವಾಗಿವೆ. ಅದರಲ್ಲೂ ಪೊಲೀಸರಿಗೆ ಉತ್ತರ ಪ್ರದೇಶದ ಲಕ್ನೋದಲ್ಲಿ ಈ ರಿಕ್ಷಾ ಓಡಿಸುತ್ತಿದ್ದ ಸಾಗರ್ ಶರ್ಮಾ ಬರೆಯುತ್ತಿದ್ದ ಡೈರಿ ಸಿಕ್ಕಿದೆ. ತಿಳಿಯದ ಹಾದಿಯಲ್ಲಿ ಸಾಗುವ ಭಯ, ಮನದಲ್ಲಿ ಉರಿಯುತ್ತಿರುವ ಬೆಂಕಿ, ಏನಾದ್ರೂ ಮಾಡಲೇಬೇಕೆಂಬ ಹಂಬಲವನ್ನ ಸಾಗರ್ ಈ ಡೈರಿಯಲ್ಲಿ ಹೇಳಿಕೊಂಡಿದ್ದಾನೆ. ತನಿಖೆಗೆ ಪೊಲೀಸರಿಗೆ ಸಹಾಯ ಮಾಡಲು ಸಾಗರ್ ಕುಟುಂಬ ಈ ಡೈರಿಯನ್ನ ನೀಡಿದೆ. 2015ರಲ್ಲಿ ಸುಮಾರಿಗೆ ಬರೆಯಲು ಪ್ರಾರಂಭಿಸಿದ್ದ ಸಾಗರ್ 2021ರಿಂದ ಈ ಹೋರಾಟ ಸಿದ್ಧಾಂತದ ಜನರೊಂದಿಗೆ ಹೆಚ್ಚು ಸಂಬಂಧ ಹೊಂದಿದ್ದ. ಜೂನ್ 8, 2015ರಂದು ಡೈರಿಯ ಮೊದಲ ಪುಟವನ್ನ ಬರೆದಿದ್ದಾನೆ. ಇನ್ನು 2018ರಲ್ಲಿ ಹಿಟ್ಟಿನ ಗಿರಣಿಯಲ್ಲಿ ಕೆಲಸ ಮಾಡಲು ಸಾಗರ್ ಕುಟುಂಬ ಬೆಂಗಳೂರಿಗೆ ಬಂದಿತ್ತು. ಆದರೆ ಕೋವಿಡ್ ಕಾರಣದಿಂದ ಬೆಂಗಳೂರಿನಿಂದ ಉತ್ತರ ಪ್ರದೇಶದ ಲಕ್ನೋಗೆ ವಾಪಸ್ ಆಗಿದ್ರು. ನಾನು ನನ್ನ ದೇಶಕ್ಕಾಗಿ ಮತ್ತು ಅದರ ಸಂಪೂರ್ಣ ಸ್ವಾತಂತ್ರ್ಯಕ್ಕಾಗಿ ಮಾತ್ರ ಕೆಲಸ ಮಾಡ್ತೇನೆ. ಅತ್ಯಾಚಾರ, ಭ್ರಷ್ಟಾಚಾರ, ಹಸಿವು, ಕೊಲೆ, ಅಪಹರಣ, ಕಳ್ಳ ಸಾಗಣೆ, ಧರ್ಮದ ಹೋರಾಟದಂತ ವಿಷಯಗಳು ದೇಶದ ಹಿತಾಸಕ್ತಿಗೆ ವಿರುದ್ಧವಾಗಿವೆ. ನಾನು ಶ್ರೀಮಂತನಲ್ಲ, ಮಧ್ಯಮ ವರ್ಗದ ಕುಟುಂಬದಿಂದ ಬಂದವನು. ದೇಶಕ್ಕಾಗಿ ದುಡಿಯುವ, ಪ್ರಾಮಾಣಿಕತೆಗಿರುವ ಕೆಲವು ಗೆಳೆಯರು ನನಗೆ ಬೇಕು ಅಂತ ಸಾಗರ್ ಡೈರಿಯಲ್ಲಿ ಬರೆದುಕೊಂಡಿದ್ದ. ಆಗಸ್ಟ್ 3, 2016ರಂದು ಸಾಗರ್ ದೇಶದ ಕಳಪೆ ಶಿಕ್ಷಣ ವ್ಯವಸ್ಥೆಯನ್ನ ದೊಡ್ಡ ಸಮಸ್ಯೆಯಂತ ಬರೆದುಕೊಂಡಿದ್ದ. ಅಲ್ಲದೆ ವಿಚಿತ್ರ ಹೆಸರುಗಳ ಸುಮಾರು 30 ಮೊಬೈಲ್ ಸಂಖ್ಯೆಗಳು ಕೂಡ ಡೈರಿಯಲ್ಲಿ ಪತ್ತೆಯಾಗಿವೆ. ಅವುಗಳಲ್ಲಿ ಹೆಚ್ಚಿನವು ಬಂದ್ ಆಗಿವೆ ಅಂತ ಹೇಳಲಾಗ್ತಿದೆ. ಇನ್ನು ಕೆಲವು ಸಂಖ್ಯೆಗಳಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ಇನ್ನು ಡೈರಿಯ ಒಂದು ಪುಟದಲ್ಲಿ ರಾಮ್ ಪ್ರಸಾದ್ ಬಿಸ್ಮಿಲ್ ರಚಿಸಿರುವ ಸರ್ಫರೋಶಿಕಿ ತಮನ್ನಾ ಎಂಬ ದ್ವಿಪದಿಯನ್ನು ಬರೆಯಲಾಗಿದೆ ಅಂತ ಬಹಿರಂಗಗೊಂಡಿದೆ. ಸಂಸತ್ತಿನ ಉಭಯ ಸದನಗಳಲ್ಲಿ ಇಂದು ಕೂಡ ಭದ್ರತಾ ಲೋಪ ಪ್ರಕರಣ ಪ್ರತಿಧ್ವನಿಸಿತ್ತು. ಕೈ ನಾಯಕರು ಪ್ರತಾಪ್ ಸಿಂಹ ಪಾತ್ರದ ಬಗ್ಗೆ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ರು. ಈ ಸುದ್ದಿಗಳನ್ನು ನೋಡೋಣ ಗುಪ್ತಚರ ವೈಫಲ್ಯ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸಂಸತ್ತಿನ ಉಭಯ ಸದನಗಳಲ್ಲಿ ಇವತ್ತು ಮತ್ತೆ ಲೋಕಸಭೆ ಭದ್ರತಾ ಲೋಪದ ವಿಷಯ ಪ್ರತಿಧ್ವನಿಸಿತು. ಲೋಕಸಭೆಯಲ್ಲಿ ವಿಪಕ್ಷಗಳ ಸಂಸದರು ಘೋಷಣೆ ಕೂಗಿದ್ರು. ಇತ್ತ ರಾಜ್ಯಸಭೆಯಲ್ಲೂ ವಿಪಕ್ಷ ನಾಯಕರು ಗದ್ದಲ ಎಬ್ಬಿಸಿದ್ರು. ಆಡಳಿತ ಪಕ್ಷದ ವಿರುದ್ಧ ಕಿಡಿಕಾರಿದ್ರು. ಹೀಗಾಗಿ ಉಭಯ ಸದನಗಳನ್ನ ಸೋಮವಾರ 11 ಗಂಟೆಗೆ ಮುಂದೂಡಲಾಯಿತು. ರಾಷ್ಟ್ರೀಯ ಭದ್ರತೆ ಬಗ್ಗೆ ಮಾತನಾಡುವ ಇವರು ಸಂಸತ್ ಅಧಿವೇಶನ ನಡೆಸಲು ಯೋಗ್ಯರಲ್ಲ ಅಂತ ಕಾಂಗ್ರೆಸ್ ಸಂಸದ ಕೆಸಿ ವೇಣುಗೋಪಾಲ್ ಕಿಡಿಕಾರಿದ್ರು. ಬಿಜೆಪಿ ಅಧಿಕಾರದಲ್ಲಿದ್ದ 2 ಬಾರಿಯೂ ಸಂಸತ್ ಮೇಲೆ ದಾಳಿ ನಡೆದಿದೆ. ನಿರುದ್ಯೋಗ ಮತ್ತು ಬೆಲೆ ಏರಿಕೆಯಿಂದ ಜನರು ರೋಸಿ ಹೋಗಿದ್ದಾರೆ. ಇದೀಗ ಸಂಸತ್ನಲ್ಲಿ ನಡೆದ ಘಟನೆ ಸರ್ಕಾರವನ್ನ ಅಣಕವಾಡುವಂತಿದೆ ಅಂತಂದ್ರು. Parliament become a mockery now. They made it like that. ಲೋಕಸಭೆಯಲ್ಲಿ ನಡೆದ ಘಟನೆಯನ್ನ ಕಾಂಗ್ರೆಸ್ ಎಂಎಲ್ಸಿ ಅನಿಲ್ ಕುಮಾರ್ ಗುಪ್ತಚರ ವೈಫಲ್ಯ ಎಂದಿದ್ದಾರೆ. ಇದು ಬಿಜೆಪಿ ಹಾಗೂ ಮೋದಿ ಸರ್ಕಾರದ ಬೇಜವಾಬ್ದಾರಿತನ. ಪಾರ್ಲಿಮೆಂಟ್ ಅನಾಹುತವಾಗಿದ್ದರೆ ಅವರೇ ಹೊಣೆ ಹೊರಬೇಕಾಗಿತ್ತು ಅಂತಂದ್ರು. ಪುಲ್ವಾಮಾ ಅಟ್ಯಾಕ್ ಅನ್ನ ನಾನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತೇನೆ. ಅದು ಕೂಡ ಭದ್ರತಾ ವೈಫಲ್ಯ ಮತ್ತು ಇಂಟೆಲಿಜೆನ್ಸ್ ಫೈಲೂರು, ಸಂಪೂರ್ಣವಾಗಿ ಇಂಟೆಲಿಜೆನ್ಸ್ ಫೈಲೂರಿಂದ ಆದಂಥದ್ದು. ಅದನ್ನ ಚುನಾವಣೆ ವಿಚಾರವಾಗಿ ತೆಗೆದುಕೊಂಡು 2024ರಲ್ಲಿ ಈಗಾಗಲೇ ಅದನ್ನ ಯಶಸ್ವಿ ಕೂಡ ಕಂಡ್ರು. ಲೋಕಸಭೆಯ ಘಟನೆಯಲ್ಲಿ ಪ್ರತಾಪ್ ಸಿಂಹ ಪಾತ್ರ ಏನು ಅನ್ನೋ ಬಗ್ಗೆ ತನಿಖೆ ಆಗಬೇಕಿತ್ತು ಅಂತ ಸಚಿವ ಚಲವರಾಯಸ್ವಾಮಿ ಹೇಳಿದ್ರು. ಇದು ಸಣ್ಣ ವಿಚಾರ ಅಲ್ಲ, ಬಹಳ ಗಂಭೀರವಾದ ವಿಚಾರ. ಪರೋಕ್ಷವಾಗಿ ಪ್ರತಾಪ್ ಸಿಂಹ ರಕ್ಷಣೆ ಮಾಡುವ ಕೆಲಸ ಆಗ್ತಿದೆ ಅಂತ ಬೆಳಗಾವಿಯಲ್ಲಿ ಕಿಡಿಕಾರಿದ್ರು. ಅದಕ್ಕೆ ಪ್ರತಾಪ್ ಸಿಂಹ ಪಾತ್ರ ಏನು, ಹುಡುಗರ ಬ್ಯಾಕ್ಗ್ರೌಂಡ್ ಏನು, ಇದಕ್ಕೆ ಅವರ ದೇಶದ ಭದ್ರತೆನೂ ಬೇಕಿಲ್ಲ, ಏನೂ ಬೇಕಿಲ್ಲ. ಅವರಿಗೆ ಇಂಥ ಒಂದು ಪರಿಸ್ಥಿತಿ ಈ ದೇಶದಲ್ಲಿ ಯಾವತ್ತೂ ನಡೆದಿಲ್ಲ, ಮುಂದೆನೂ ನಡೀಬಾರ್ದು.
ಲೋಕಸಭಾ ಸ್ಪೀಕರ್ಗೆ ಪತ್ರ ಬರೆದಿರುವುದಾಗಿ ಕೆಪಿಸಿಸಿ ಮಾಧ್ಯಮ ವಿಭಾಗ ಉಪಾಧ್ಯಕ್ಷ ರಮೇಶ್ ಬಾಬು ಹೇಳಿದ್ರು. ಲೋಕಸಭಾ ದಾಳಿಯಲ್ಲಿ ಷಡ್ಯಂತ್ರ ನಡೆದಿದೆ, ಇದು ಆಕಸ್ಮಿಕವಾಗಿ ಆಗಿತ್ತಲ್ಲ. ಪ್ರತಾಪ್ ಸಿಂಹ 3ನೇ ಬಾರಿ ಆ ವ್ಯಕ್ತಿಗೆ ಪಾಸ್ ಕೊಟ್ಟಿದ್ದಾರೆ ಅಂತ ಆರೋಪಿಸಿದ್ರು. ನಾವು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, ಇದು ಆಕಸ್ಮಿಕವಾಗಿ ಅಥವಾ ದಿಢೀರಾದಂಥ ಕಾರ್ಯಕ್ರಮ ಅಥವಾ ಪಾಸ್ ಕೊಟ್ಟಿರ್ತಕ್ಕಂಥ ವ್ಯವಸ್ಥೆ ಅಲ್ಲ. ಪ್ರತಾಪ್ ಸಿಂಹರವರ ಒಂದು ಪಾಸ್ನಲ್ಲಿ ಇದು 3ನೇ ಸಲ ಲೋಕಸಭೆಗೆ ಎಂಟ್ರಿಯನ್ನು ಕೊಟ್ಟಿದ್ದು ಅನ್ನೋ ರೀತಿ ಒಂದು ಆತಂಕಕಾರಿ ವಿಚಾರ ಇವತ್ತು ಆಚೆ ಬಂದಿದೆ. ಸಂಸತ್ನಲ್ಲಿ ಕುರ್ಚಿ ಎಸಗಿದವರಿಗೆ ಪಾಸ್ ಕೊಟ್ಟಿದ್ದು ಯಾರು ಅಂತ ಸಚಿವ ಜಮೀರ್ ಅಹಮದ್ ಖಾನ್ ಪ್ರಶ್ನಿಸಿದ್ರು. ಘಟನೆಯಲ್ಲಿ ಸಂಪೂರ್ಣವಾಗಿ ಭದ್ರತಾ ವೈಫಲ್ಯವಾಗಿದೆ. ಪ್ರೇಕ್ಷಕರ ಗ್ಯಾಲರಿ ಮೇಲಿಂದ ಜಂಪ್ ಹೊಡೆದಿದ್ದಾರೆ. ಹೀಗಾದರೆ ಸೆಕ್ಯೂರಿಟಿ ವ್ಯವಸ್ಥೆ ಹೇಗಿದೆ ಅಲ್ಲಿ ಅಂತ ಕಿಡಿಕಾರಿದ್ರು. ಇದರಲ್ಲಿ ಎಲ್ಲ ಒಂದು ಕಡೆ ಸೆಕ್ಯೂರಿಟಿ ಟೋಟಲಿ ಫೇಲ್ ಆಗಿದೆ. ಪಾರ್ಲಿಮೆಂಟ್ ಒಳಗಡೆ ನುಗ್ಗಿ ಮೇಲೆಯಿಂದ ಜಂಪ್ ಹೊಡಿತಾನಂದ್ರೆ ಆ ಸೆಕ್ಯೂರಿಟಿ ವ್ಯವಸ್ಥೆ ಹೆಂಗಿರ್ಬೋದು ನೋಡಿ. ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಮೈಸೂರಿನಲ್ಲಿ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಪ್ರತಿಭಟನೆ ನಡೆಸಿತು. ಪ್ರತಾಪ್ ಸಿಂಹರ ಒಂದು ಕೈಯಲ್ಲಿ ಬಾಂಬ್, ಇನ್ನೊಂದು ಕೈಯಲ್ಲಿ ಪಾಸ್ ಹಿಡಿದ ಫೋಟೋ ಹಾಕಿ ಪ್ರತಾಪ್ ಸಿಂಹರನ್ನ ವಜಾಗೊಳಿಸುವಂತೆ ಸಹಿ ಸಂಗ್ರಹ ಅಭಿಯಾನ ಮಾಡಲಾಯಿತು. ಬೆಳಗಾವಿ ವಿವಸ್ತ್ರ ಘಟನೆ ಖಂಡಿಸಿ ರಾಜ್ಯದ ಸಂಸದರು ನಡೆಸಿದ ದೆಹಲಿ ಪ್ರತಿಭಟನೆಯಲ್ಲಿ ಸಂಸದ ಪ್ರತಾಪ್ ಸಿಂಹ ಗೈರಾಗಿದ್ರು. ಸಂಸತ್ನಲ್ಲಿ ಆತಂಕ ಸೃಷ್ಟಿಸಿದ್ದ ಆರೋಪಿಗಳಿಗೆ ಪಾಸ್ ನೀಡಿದ್ರು. ಈ ಬಳಿಕ ಪ್ರತಾಪ್ ಸಿಂಹ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿಲ್ಲ. ಸಾಮಾಜಿಕ ಜಾಲತಾಣಗಳಲ್ಲೂ ಕೊಡಗು ಮೈಸೂರು ಸಂಸದ ಮೌನಕ್ಕೆ ಜಾರಿದ್ದಾರೆ. ಲೋಕಸಭೆಯಲ್ಲಿ ಕುರ್ಚಿ ಎಸಗಿರುವ ಆರೋಪಿಗಳನ್ನು ಆಯಾ ರಾಜ್ಯಕ್ಕೆ ಕರೆದೊಯ್ಯಲಾಗ್ತಾ ಇದೆ. ಉತ್ತರ ಪ್ರದೇಶದ ಲಖನೌಗೆ ಸಾಗರ್ ಶರ್ಮಾ, ಮಹಾರಾಷ್ಟ್ರದ ಲಾತೂರ್ಗೆ ಅಮೋಲ್ ಶಿಂದೆ, ಹರಿಯಾಣದ ಜಿಂದ್ಗೆ ನೀಲಂ ಹಾಗೂ ಮನೋರಂಜನ್ ಅನ್ನು ಬೆಂಗಳೂರಿಗೆ ಶಿಫ್ಟ್ ಮಾಡುವ ಸಾಧ್ಯತೆ ಇದೆ. ಪ್ರಕರಣದ ಮಾಸ್ಟರ್ ಮೈಂಡ್ ಲಲಿತ್ ಝಾ 7 ದಿನ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಜಾತಿ ಗಣತಿ ವಿರುದ್ಧ ಲಿಂಗಾಯತ ಶಾಸಕರು ಸಹಿ ಸಂಗ್ರಹಿಸಿದ್ದಾರೆ. ಇತ್ತ ಬಿಎಂಟಿಸಿ ಡಿಪೋಗೆ ಹೊಸದಾಗಿ 100 ಬಸ್ಗಳು ಸೇರಿವೆ. ಈ ಸುದ್ದಿಗಳನ್ನು ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಜಾತಿ ಗಣತಿ ವಿರುದ್ಧ ಲಿಂಗಾಯತ ಶಾಸಕರು ಸಹಿ ಸಂಗ್ರಹ ಅಭಿಯಾನ ನಡೆಸಿದ್ದಾರೆ. ವಿಧಾನಸಭೆಯಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಲಿಂಗಾಯತ ಮಹಾಸಭಾ ವತಿಯಿಂದ ಮನವಿ ಪತ್ರಕ್ಕೆ ಸಹಿ ಪಡೆದುಕೊಂಡಿದ್ದಾರೆ. ಅಲ್ಲದೆ ವಿಧಾನಸಭೆಯಲ್ಲಿ ಸಿಎಂಗೆ ಮನವಿ ಪತ್ರ ಕೂಡ ಸಲ್ಲಿಸಲಾಯಿತು. ಹಾಲಿ ಗಣತಿ ಸಮರ್ಪಕವಾಗಿ ಮಾಡಿಲ್ಲ, ಹೀಗಾಗಿ ಹೊಸದಾಗಿ ಜಾತಿ ಗಣತಿ ಮಾಡುವಂತೆ ಎಲ್ಲ ಶಾಸಕರು ಮನವಿ ಮಾಡಿದ್ರು. ಯಾದಗಿರಿಯಲ್ಲಿ ಮತ್ತೆ ಸ್ಯಾಟಲೈಟ್ ಫೋನ್ ಸದ್ದು ಮಾಡಿದೆ. ಸುರಪುರ ತಾಲೂಕಿನ ಶೆಳ್ಳಗಿಯಿಂದ ಪಾಕ್ಗೆ ಸ್ಯಾಟಲೈಟ್ ಕರೆ ಹೋಗಿರುವ ಶಂಕೆ ಮೇಲೆ ಕೇಂದ್ರ ಸಂಸ್ಥೆಯ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ತೆರಳಿದ್ದಾರೆ. ಸೆಪ್ಟೆಂಬರ್ 17ರ ಮುಂಜಾನೆ 3 ಗಂಟೆಗೆ ಪಾಕ್ಗೆ ಸ್ಯಾಟಲೈಟ್ ಕರೆ ಹೋಗಿದೆ ಎನ್ನಲಾಗಿದೆ. ಚೀನಾ ನಿರ್ಮಿತ ಸ್ಯಾಟಲೈಟ್ ಫೋನ್ ಇದಾಗಿರಬಹುದು ಎನ್ನಲಾಗಿದೆ. ಜಿಪಿಎಸ್ ಆಧಾರದ ಮೇಲೆ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಲಾಗಿದೆ. ಇನ್ನು 2 ವರ್ಷದ ಹಿಂದೆ ಹೆಡಗಿ ಮುದ್ರದಿಂದ ಸ್ಯಾಟಲೈಟ್ ಕರೆ ಹೋಗಿತ್ತು. ರಾಯಚೂರಿನಲ್ಲಿ ನಿಷೇಧಿತ ಸ್ಯಾಟಲೈಟ್ ಫೋನ್ ಆಕ್ಟಿವ್ ಆಗಿರುವುದು ಕಂಡುಬಂದಿದೆ. ದೇವದುರ್ಗ ತಾಲೂಕಿನ ಗೂಗಲ್ ಗ್ರಾಮದಲ್ಲಿ ಘಟನೆ ನಡೆದಿದೆ. ಇದೇ ಸೆಪ್ಟೆಂಬರ್ ತಿಂಗಳಲ್ಲಿ ಸ್ಯಾಟಲೈಟ್ ಕರೆ ಆಕ್ಟಿವ್ ಆಗಿದೆ ಎನ್ನಲಾಗಿದೆ. ಬೇಹುಗಾರಿಕೆ ತಂಡ ಗೂಗಲ್ ಸುತ್ತಮುತ್ತ ಪರಿಶೀಲನೆ ನಡೆಸುತ್ತಿದೆ. ಸ್ಥಳೀಯರಲ್ಲಿ ಆತಂಕ ಮನೆ ಮಾಡಿದೆ. ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿದ್ದು ಉದ್ಘಾಟನೆಗೆ ದಿನಗಣನೆ ಆರಂಭವಾಗಿದೆ. ಅಯೋಧ್ಯೆಗೆ ಬೆಂಗಳೂರಿನಿಂದ ಗಂಟೆ ಮತ್ತು ಪೂಜಾ ಸಾಮಗ್ರಿಗಳನ್ನು ರವಾನಿಸಲಾಗಿದೆ. 20 ಚಿಕ್ಕ ಗಂಟೆ ಮತ್ತು 10 ದೊಡ್ಡ ಗಂಟೆ ಸೇರಿದಂತೆ ಒಟ್ಟು 30 ಗಂಟೆಗಳನ್ನ ಉದ್ಯಮಿ ರಾಜೇಂದ್ರ ನಾಯ್ಡು ಮಂದಿರಕ್ಕೆ ನೀಡುತ್ತಿದ್ದಾರೆ. ಆಗಮಶಾಸ್ತ್ರದ ಪ್ರಕಾರ ಗಂಟೆಗಳ ರಚನೆ ಮಾಡಿದ್ದು, ಒಂದು ಸಲ ಗಂಟೆ ಬಾರಿಸಿದ್ರೆ ಓಂನಾದ ಬರಲಿದೆ. ಕಲ್ಲಂಗಡಿ ಹೊಲಕ್ಕೆ ನುಗ್ಗಿದ ಕರಡಿಯನ್ನ ನಾಯಿ ಅಟ್ಟಾಡಿಸಿದೆ. ಕೊಪ್ಪಳ ಜಿಲ್ಲೆ ತಾಲೂಕಿನ ಗಂಗನಾಳ ಗ್ರಾಮದಲ್ಲಿ ಘಟನೆ ನಡೆದಿದೆ. ಕರಡಿಯೊಂದು ರೈತ ವಿರೂಪಾಕ್ಷಿ ಜಮೀನಿಗೆ ನುಗ್ಗಿತ್ತು. ಈ ವೇಳೆ ನಾಯಿ ಕರಡಿಗ ಬೆನ್ನು ಬಿದ್ದಿದೆ. ಘಟನೆಯ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ.
ಗಡಿನಾಡು ಚಾಮರಾಜನಗರ ಜಿಲ್ಲೆಯಲ್ಲಿ ಕರಡಿ ದಾಳಿ ಮುಂದುವರೆದಿದೆ. ಕರಡಿಗೆಂದು ಸಂದನಪಾಳ್ಯ ಸೇಂಟ್ ಆಂಟೋನಿಸ್ ಶಾಲೆಗೆ ನುಗ್ಗಿದೆ. ಶಾಲೆಯ ಸ್ಟೋರ್ ರೂಮ್ ಹಾಗೂ ಶಿಕ್ಷಕರ ವಿಶ್ರಾಂತಿ ಕೋಣೆಗೆ ನುಗ್ಗಿ ಆಹಾರ ಪದಾರ್ಥಗಳನ್ನ ತಿಂದು ತೆಗೆದಿದೆ. ಕರಡಿ ಬಾಗಿಲು ಮುರಿದು ಒಳ ನುಗ್ಗುತ್ತಿರುವ ದೃಶ್ಯ ಶಾಲೆಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬಿಎಂಟಿಸಿ ಡಕೋಟಾ ಬಸ್ಗಳಿಗೆ ಕೊನೆಗೂ ಮುಕ್ತಿ ಸಿಕ್ಕಿದೆ. ಹಳೆಯ ಬಸ್ ಬಗ್ಗೆ ಟಿವಿ9 ಮಾಡಿದ ವಿಸ್ತೃತ ವರದಿಗೆ ಕೊನೆಗೂ ಎಚ್ಚೆತ್ತ ಬಿಎಂಟಿಸಿ 100 ಹೊಸ ಎಲೆಕ್ಟ್ರಿಕ್ ಬಸ್ಗಳನ್ನ ಖರೀದಿಸಿದೆ. ಈ ಮೂಲಕ ಡಿಪೋಗೆ ಟಾಟಾ ಕಂಪನಿಯ 100 ಬಸ್ಗಳು ಬಂದಿಳಿದಿದ್ದು ಮುಂದಿನ ವಾರ ಹೊಸ ಬಸ್ಗಳಿಗೆ ಹಸಿರು ನಿಶಾನೆ ಸಿಗಲಿದೆ.